ಮೇಡಮ್ ಉಮಾಶ್ರೀ ಅವರು ನನ್ನ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಅಮ್ಮ ನಮಸ್ತೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ನಿಮಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ಕನ್ನಡ ನಾಡಿನ ಸಮಸ್ತ ಜನತೆಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯ. ಹೇಗಿದ್ದೀರಾ ಅಮ್ಮ? ಚೆನ್ನಾಗಿದ್ದೇನೆ. ಬರ್ತಾ ಬರ್ತಾ ನಿಮಗೆ ವಯಸ್ಸು ಮತ್ತೆ ಹಿಂದಕ್ಕೆ ತಗೊಂಡು ಹೋಗ್ತಿದೆ ಅಂತ ಅನಿಸುತ್ತೆ ಪ್ರತಿ ಸಲ ನಿಮ್ಮನ್ನು ನೋಡಿದಾಗ. ಭಗವಂತನ ಕೃಪೆ ಅಮ್ಮ, ನಿಮ್ಮೆಲ್ಲರ ಹಾರೈಕೆ, ಕನ್ನಡ ನಾಡಿನ ಜನತೆಯ ಆಶೀರ್ವಾದ. ಅಮ್ಮ, ದೀಪಾವಳಿ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸೊ ದೀಪಾವಳಿ ಅಂದ ತಕ್ಷಣ ನಿಮಗೆ ಮೊದಲ ದೀಪಾವಳಿ ನಿಮ್ಮ ನೆನಪಿಗಿರುವಂಥದ್ದು ಯಾವುದು, ಹೇಗೆ? ಅಲ್ಲಿಂದ ನಾವು ನಮ್ಮ ಮಾತನ್ನು ಆರಂಭ ಮಾಡೋಣ ಅಂತ. ಇಲ್ಲ ಅಮ್ಮ, ನಮಗೆ ಆ ನೆನಪುಗಳು ಇಲ್ಲ. ನಮ್ಮ ಮನೆಗಳಲ್ಲಿ ಸಂಭ್ರಮವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿದ್ದಂತಹ ಬದುಕು ನಮ್ಮದಾಗಿರಲಿಲ್ಲ, ನಮ್ಮ ತಂದೆ ತಾಯಿಯ ಕುಟುಂಬದಲ್ಲಿ. ಹಾಗಾಗಿ ಅತ್ಯಂತ ಕಡುಬಡತನದಲ್ಲಿದ್ದಂತಹ ಮಕ್ಕಳು ನಾವು. ಸೊ ಹಾಗಾಗಿ ಮಾಳ ಅಂತ ಹೇಳಿದ್ರೆ ಒಂದು ಸುಸುರು ಬತ್ತಿ ಒಂದು ಪ್ಯಾಕೆಟ್ ತಂದು ನಮ್ಮ ತಂದೆ ಕೊಟ್ಟು ಅದನ್ನು ಹಚ್ಚಿಸಿ ಕೊಟ್ಟು ಅದೊಂದೇ ನಮಗೆ ನೆನಪಿರ್ತಕ್ಕಂಥದ್ದು. ಸುಸುರು ಬತ್ತಿಗಳು ಕೊಡ್ತಿದ್ರು, ಒಂದೆರಡು ಪ್ಯಾಕೆಟ್ ತರ್ತಿದ್ರು ಅಷ್ಟೇ. ಅದಿಷ್ಟು ಬಿಟ್ಟರೆ ಇನ್ನು ಬಹಳ ಈಗಿನ ಕಾಲದ ಮಕ್ಕಳ ಥರ ಸಂಭ್ರಮ, ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ಢಾಮ್ ಢೂಮ್ ಅಂಥೇಳಿ ಪಟಾಕಿಗಳು ಹೊಡೆಯೋದು, ಎಷ್ಟು ಸಾವಿರ ಹಣದ ಪಟಾಕಿಗಳನ್ನು ಕೊಡಿಸಿದ್ರೂ ಕೂಡ ಮಕ್ಕಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗದೇ ಇರತಕ್ಕಂಥದ್ದು, ಈ ಥರದ ಪರಿಸ್ಥಿತಿ ನಮಗಿರಲಿಲ್ಲ. ವರ್ಷಗಳು ಉರುಳಿದ ನಂತರ ಈಗಿನ ದೀಪಾವಳಿಗಳು ಹೇಗೆ ನಡೀತಾ ಇವೆ? ವರ್ಷಗಳು ಕಳೆದ ಹಾಗೆ ಜನ ಅತ್ಯಂತ ಸಂತೋಷದಿಂದ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ ಇಡೀ ದೇಶದಾದ್ಯಂತ. ದೀಪಾವಳಿ ಅನ್ನತಕ್ಕಂಥದ್ದು ಧಾರ್ಮಿಕವಾಗಿ ಬಹಳ 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 ಉತ್ತಮವಾದಂಥ ಅತ್ಯುನ್ನತವಾದಂಥ ಹಬ್ಬವಾಗಿ ಆಚರಣೆ ಮಾಡ್ತಾರೆ. ಆದರೆ ಹೋಗ್ತಾ 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 ಏನಾಗ್ತಾ ಇದೆ ಅಂತ ಹೇಳಿದ್ರೆ, ದೀಪಾವಳಿಯ ಹಬ್ಬ ಸಡಗರದ ಜೊತೆಯಲ್ಲಿ ಅಪಾಯಗಳನ್ನು ತಂದೊಡ್ಡಿಕೊಳ್ಳುವಂತಹ ಸ್ಥಿತಿಯಲ್ಲಿ ಆ ಒಂದು ಹಬ್ಬವನ್ನು ಕೊಂಡೊಯ್ತಾ ಇದ್ದಾರೆ. ಮಕ್ಕಳು ಕೇಳ್ತವೆ, ಮಕ್ಕಳಿಗೆ ಗೊತ್ತಿರೋದಿಲ್ಲ ಪಾಪ, ಅವಕ್ಕೆ ಆಸೆ ಇಷ್ಟ ಅಷ್ಟೇ. ಅದರ ನಂತರದ ಕಷ್ಟಗಳು ಗೊತ್ತಾಗೋದು ನಮ್ಮ ಪೋಷಕರಿಗೆ. ಸೊ ಹಾಗಾಗಿ ಹಣವನ್ನು ಪಟಾಕಿಗಳನ್ನು ಸುಡುವುದರ ಮೂಲಕ ಮಿತಿಯಲ್ಲಿರುತ್ತದೆ, ಅತಿಯಾದಂತಹ ರೀತಿಯಲ್ಲಿ ಸಂಭ್ರಮವನ್ನು ಮಾಡಿ ಪರಿಸರ ಸ್ನೇಹಿ ಹಬ್ಬ ಹಣವನ್ನು ವ್ಯಯ ಮಾಡ್ತಕ್ಕಂಥದ್ದು, ಕಷ್ಟಪಟ್ಟು ದುಡಿದಂತಹ ಹಣವನ್ನು ಪೋಲ್ ಮಾಡ್ತಕ್ಕಂಥದ್ದು, ಆ ಹಣವನ್ನು ಅವತ್ತಿನ ದಿವಸ ಇಲ್ಲದವರಿಗೆ ಕೊಡುವುದರ ಮೂಲಕ, ಇಲ್ಲದವರಿಗೆ ಬಟ್ಟೆ ಹಂಚುವುದರ ಮೂಲಕ, ಇಲ್ಲದವರಿಗೆ ಅನ್ನವನ್ನು ನೀಡುವುದರ ಮೂಲಕ ಮಾಡಿದರೆ ಎಂಥ ಒಳ್ಳೆಯ ಹಬ್ಬವಾಗ್ತದೆ. ತಮ್ಮ ಮಕ್ಕಳಿಗೂ ಕೊಟ್ಟು, ತಮ್ಮ ಮಕ್ಕಳಿಗೂ ಸಂಭ್ರಮಕ್ಕೆ ಅವಕಾಶ ಕೊಟ್ಟು, ಅದರಲ್ಲೇ ಒಂದಿಷ್ಟು ಮಿತಿಯನ್ನು ಮಾಡಿಕೊಂಡು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಕಣ್ಣುಗಳನ್ನು ಕಳ್ಕೊಳ್ತಕ್ಕಂಥದ್ದು, ಸುಟ್ಟ ಗಾಯಗಳನ್ನು ಮಾಡ್ತಕ್ಕಂಥದ್ದು ಇದೆಲ್ಲ ಇದೆಯಲ್ಲ. ಆಮೇಲೆ ಯಾವುದೋ ರ್ಯಾಕೆಟ್ ಯಾವ್ದೋ ಮನೆ ಮೇಲೆ ಹೋಗೋದು, ಅವ್ರದ್ದೆಲ್ಲೋ ಅಡುಗೆ ಮನೆಗೆ ಹೋಗ್ಬಿಡೋದು ಕಿಟಕಿ ಮೂಲಕ, ಅಲ್ಲೆಲ್ಲೋ ಬ್ಲಾಸ್ಟ್, ಇದೆಲ್ಲ ಅತ್ಯಂತ ನಾಶಕವಾದಂತಹ ರೀತಿಯಲ್ಲಿ ಹೊರಟೋಗುತ್ತೆ. ಅದಾಗಬಾರ್ದು.